ಅವತ್ತು ಆ ಶಾಸಕರ ಹೇಳಿದ್ರು ತನಗೆ 5 ಕೋಟಿ ಕೊಟ್ಟಿದ್ದಾರೆ ಅಂತ. ಆದರೆ ಕೇಸ್ನ ವಿಚಾರಣೆ ನಡೆಸಿದ ಎಸಿಬಿ ಮಾತ್ರ ಪ್ರಕರಣದಲ್ಲಿ ಸಾಕ್ಷಿಯೇ ಸಿಕ್ಕಿಲ್ಲ ಅಂತ ಆ ಶಾಸಕರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ಹಾಗಾದ್ರೆ ಅವತ್ತು ಆ ಶಾಸಕರು ಹೇಳಿದ್ದು ಸುಳ್ಳ ಎಂಬ ಪ್ರಶ್ನೆ ಇದೀಗ ಎದ್ದಿದೆ. ಆಪರೇಷನ್ ಕಮಲದಲ್ಲಿ ಶಾಸಕರಿಗೆ ಕ್ಲೀನ್ ಚಿಟ್, ತನಿಖೆ ನಡೆಸಿ ಸಾಕ್ಷಿಯೇ ಇಲ್ಲ ಎಂದ ಎಸಿಬಿ. ಕೋಲಾರ ಜೆಡಿಎಸ್ ಶಾಸಕ ಶ್ರೀನಿವಾಸ್ ಗೌಡ ಆಪರೇಷನ್ ಕಮಲ ಮೂಲಕ ತಮ್ಮನ್ನ ಬಿಜೆಪಿಗೆ ಸೆಳೆಯಲು 5 ಕೋಟಿ ಹಣ ನೀಡಲಾಗಿತ್ತು ಎಂದಿದ್ದ ಪ್ರಕರಣದಲ್ಲಿ ಶಾಸಕರಿಗೆ ಎಸಿಬಿ ಕ್ಲೀನ್ ಚಿಟ್ ಕೊಟ್ಟಿದೆ. ಜೆಡಿಎಸ್ ತೊರೆದು ಬಿಜೆಪಿ ಸೇರಲು ಬಿಜೆಪಿ ಮುಖಂಡರು ತಮಗೆ 25 ಕೋಟಿ ಆಫರ್ ನೀಡಿದ್ರು ಎಂದು ಶ್ರೀನಿವಾಸ್ ಗೌಡ ಹೇಳಿಕೆ ನೀಡಿದ್ರು. ಶಾಸಕರ ಹೇಳಿಕೆ ಮೇರೆಗೆ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ತನಿಖೆ ನಡೆಸುವಂತೆ ಎಸಿಬಿಗೆ ದೂರು ನೀಡಿದ್ರು. ದೂರಿನ ಬಗ್ಗೆ ಕೂಲಂಕುಷ ತನಿಖೆ ನಡೆಸಿದ ಎಸಿಬಿ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಕ್ಲೀನ್ ಚಿಟ್ ನೀಡಿದೆ. ನನ್ನ ಹೇಳಿಕೆಯಿಂದ ಮೈತ್ರಿ ಸರ್ಕಾರ ಸೇಫ್, ಬಿಜೆಪಿ ಆಪರೇಷನ್ ಕಮಲಕ್ಕೆ ಬಿದ್ದಿದೆ ಬ್ರೇಕ್. ದೂರಿನ ಬಳಿಕ ಎಸಿಬಿ ಶ್ರೀನಿವಾಸ್ ಗೌಡರನ್ನ ವಿಚಾರಣೆಗೆ ಒಳಪಡಿಸಿತ್ತು. ನಾನು ಹಾಗೆ ಹೇಳಿದ್ದರಿಂದಲೇ ಮೈತ್ರಿ ಸರ್ಕಾರ ಉಳಿಯಿತು. ಬಿಜೆಪಿ ಆಪರೇಷನ್ ಕಮಲಕ್ಕೆ ಬ್ರೇಕ್ ಬಿದ್ದಿದೆ. ಸಮ್ಮಿಶ್ರ ಸರ್ಕಾರ ಉಳಿಸೋ ಸಲುವಾಗಿ ಆ ರೀತಿ ಹೇಳಿದ್ದೆ. ಆದ್ರೆ ನಾನು ಯಾವುದೇ ಹಣ ಪಡೆದಿಲ್ಲ ಅಂತ ಶ್ರೀನಿವಾಸ್ ಗೌಡ ತಿಳಿಸಿದ್ದಾರೆ. ದೂರುದಾರರ ಬಳಿಯೂ ಇಲ್ಲ ಸಾಕ್ಷ್ಯ. ದೂರುದಾರ ಟಿಜೆ ಅಬ್ರಹಾಂರನ್ನ ಎಸಿಬಿ ವಿಚಾರಣೆಗೆ ಒಳಪಡಿಸಿತ್ತು. ಈ ವೇಳೆ ಅವರ ಬಳಿಯೂ ಶ್ರೀನಿವಾಸ್ ಗೌಡ ಹಣ ಪಡೆದ ಬಗ್ಗೆ ಸೂಕ್ತ ಸಾಕ್ಷ್ಯಗಳು ಸಿಕ್ಕಿಲ್ಲ. ಮಾಧ್ಯಮಗಳ ವರದಿ ಮೇರೆಗೆ ದೂರು ದಾಖಲಿಸಿದ್ದೇನೆ ಅಂತ ಅಬ್ರಹಾಂ ಮಾಹಿತಿ ನೀಡಿದ್ದಾರೆ. ಸೂಕ್ತ ಸಾಕ್ಷ್ಯಗಳು ಇಲ್ಲದ್ದರಿಂದ ಎಸಿಬಿ ತನಿಖೆ ಪೂರ್ಣಗೊಳಿಸಿ ಕೈ ತೊಳೆದುಕೊಂಡಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ 2 ಹಂತದ ಲೋಕಸಭಾ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸುಗಮ ರೀತಿಯಲ್ಲಿ ಚುನಾವಣೆ ನಡೆಸಲು ಈ ಬಾರಿ ಎಲೆಕ್ಷನ್ ಕಮಿಷನ್ ಮತದಾರರಿಗೆ ಹಲವು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ದಿವ್ಯಾಂಗರಿಗೆ ಮತದಾನಕ್ಕೆ ಮನೆಯಿಂದ ಮತಕೇಂದ್ರಕ್ಕೆ ಕರೆದೊಯ್ಯಲು ಬರೋಬ್ಬರಿ 17,000 ವಾಹನಗಳನ್ನು ಈ ಬಾರಿ ಬಳಸಿಕೊಳ್ತಾ ಇದೆ. ರಾಜ್ಯ ಚುನಾವಣಾ ಆಯೋಗ ಏಪ್ರಿಲ್ 18 ಹಾಗೂ 23ರಂದು 2 ಹಂತದಲ್ಲಿ ಚುನಾವಣೆಗೆ ಸಕಲ ರೀತಿಯಲ್ಲೂ ಸಿದ್ಧವಾಗಿದೆ. ರಾಜ್ಯದಲ್ಲಿ ಒಟ್ಟು 5 ಕೋಟಿ ಮತದಾರರಿದ್ದು, ಆ ಪೈಕಿ ದಿವ್ಯಾಂಗರು, ಹಿರಿಯ ನಾಗರಿಕರು ಬಂದು ಮತದಾನ ಮಾಡಲು ಅವಕಾಶ ಕಲ್ಪಿಸಿದೆ. ರಾಜ್ಯಾದ್ಯಂತ 58,186 ಮತಕೇಂದ್ರಗಳನ್ನು ನೆಲ ಅಂತಸ್ತಿನಲ್ಲೇ ಮಾಡಲಾಗುತ್ತೆ. ಚುನಾವಣಾ ಆಯೋಗ ಮತದಾನದ ಪ್ರಮಾಣ ಹೆಚ್ಚಿಸಲು ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಮತದಾನ ಜಾಗೃತಿ ಕ್ಲಬ್, ಜಾಗೃತಿ ಕಾರ್ಯಕ್ರಮ, ಬೀದಿ ನಾಟಕ ಹೀಗೆ 10 ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ರಾಜ್ಯದಲ್ಲಿ ಒಟ್ಟು 4,21,067 ಮಂದಿ ದಿವ್ಯಾಂಗರಿದ್ದಾರೆ. ಈ ದಿವ್ಯಾಂಗರು ಮತಗಟ್ಟೆಗೆ ಬಂದು ಮತದಾನ ಮಾಡಲು ಒಟ್ಟು 40,823 ವೀಲ್ ಚೇರ್ ವ್ಯವಸ್ಥೆ ಮಾಡಿದ್ದು, ದಿವ್ಯಾಂಗರನ್ನು ಮತದಾನ ಕೇಂದ್ರಕ್ಕೆ ಕರೆದು ತಂದು ಪುನಃ ಡ್ರಾಪ್ ಮಾಡಲು 17,189 ವಾಹನಗಳನ್ನು ಬಳಕೆ ಮಾಡಲಿದೆ. ಚುನಾವಣಾ ಆಯೋಗದ ಮೊಬೈಲ್ ಆಪ್ ಅನ್ನ ಬಳಸಿ ವಿಶೇಷ ಚೇತನರು ಉಚಿತ ಸಾರಿಗೆ ವ್ಯವಸ್ಥೆ ಬಳಸಬಹುದು. ಅಂಗವಿಕಲರ ಸಹಾಯಕ್ಕೆ 405 ಸನ್ನೆ ನುಡಿ ತಜ್ಞರ ಸಹಾಯ. ದಿವ್ಯಾಂಗರೇ ಇರುವ 90 ಮತಕೇಂದ್ರಗಳನ್ನ ಆಯೋಗ ಸ್ಥಾಪನೆ ಮಾಡಲಿದೆ. ಪೂರ್ತಿ ಮಹಿಳಾ ಸಿಬ್ಬಂದಿಯೇ ಇರುವ 639 ಪೋಲಿಂಗ್ ಸೆಂಟರ್ಗಳನ್ನ ಚುನಾವಣಾ ಆಯೋಗ ನಿರ್ಮಿಸಲಿದೆ. ಬುಡಕಟ್ಟು ಜನಾಂಗದವರಿಗೂ 39 ಕಡೆ ಸಾಂಪ್ರದಾಯಿಕ ಮತಕೇಂದ್ರ ಸ್ಥಾಪಿಸಲಿದೆ. ಮತದಾರರ ಅನುಕೂಲಕ್ಕಾಗಿ ಪ್ರತಿ ಮತಕೇಂದ್ರದಲ್ಲೂ ಸಹಾಯಕರ ನೆರವಿನಿಂದ ವೀಲ್ಚೇರ್ನಲ್ಲಿ ಬರಲು ರ್ಯಾಂಪ್ ಸೌಕರ್ಯ ಕಲ್ಪಿಸಿದೆ. ಮನೆ ಮನೆಗೆ ಆಯೋಗದ ಸಿಬ್ಬಂದಿ ವೋಟರ್ ಸ್ಲಿಪ್ ಜೊತೆಗೆ ವೋಟರ್ ಗೈಡ್ಗಳನ್ನ ಪೂರೈಕೆ ಮಾಡುತ್ತಿದೆ. 5 ಕೋಟಿಗಿಂತ ಹೆಚ್ಚು ಮತದಾರರಿದ್ದಾರೆ. ಕಳೆದ 6 ತಿಂಗಳಿಂದ ಮತದಾರರ ರಿಜಿಸ್ಟ್ರೇಷನ್ ಸಲುವಾಗಿ ಬಹಳಷ್ಟು ಆಕ್ಟಿವಿಟೀಸ್ ಮಾಡಿ ಎಲ್ಲರ ಮನವೊಲಿಸಿ ಫಾರ್ಮ್ 6 ಅನ್ನು ತುಂಬಿಸಿ ಮತದಾರ ಪಟ್ಟಿಯನ್ನು ಶುದ್ಧೀಕರಣಗೊಳಿಸಲಾಗಿದೆ. ಮತದಾನ ದಿವಸ ಹೆಚ್ಚು ಮತದಾನ ಆಗಬೇಕಂತ ಹೇಳಿ ಬಹಳಷ್ಟು ಚಟುವಟಿಕೆಗಳನ್ನು ಮಾಡಿದ್ದೀವಿ. ಮೊದಲನೇದಾಗಿ ಮತಗಟ್ಟೆ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡಲಾಗಿದೆ. ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟಿ ಅಂತ ಹೇಳ್ತೀವಿ. ಎಲ್ಲ ಮತಗಟ್ಟೆ ಕೇಂದ್ರಗಳು ಗ್ರೌಂಡ್ ಫ್ಲೋರ್ನಲ್ಲಿದ್ದಾವೆ, ನೆಲಮಹಡಿಯಲ್ಲಿದ್ದಾವೆ. ಒಟ್ನಲ್ಲಿ
ಚುನಾವಣಾ ಆಯೋಗ ಎಲ್ಲ ಸಿದ್ಧತೆ ಮಾಡಿಕೊಳ್ತಿದ್ದು ಎಲ್ಲರೂ ಬಂದು ವೋಟ್ ಮಾಡಿ ಅಂತಿದೆ ಎಲೆಕ್ಷನ್ ಕಮಿಷನ್. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶ್ಯಾಮ್, ನ್ಯೂಸ್ 18 ಕನ್ನಡ, ಬೆಂಗಳೂರು.